ನದಿಗಳು ಹರಿಯುವಲ್ಲಿ ಜೀವಜಂತುಗಳ ಅನಾವರಣ. ನದಿಯ ಪ್ರತಿಯೊಂದು ತಿರುವಿನಲ್ಲಿಯೂ ವಿಭಿನ್ನ ವಾಸಸ್ಥಾನಗಳು, ವೈವಿಧ್ಯಮಯ ಜೀವಜಂತುಗಳು, ರೋಚಕ ಕಥೆಗಳು. ಋತುಚಕ್ರಗಳಿಂದ ನದಿಗಳು ರೂಪುಗೊಳ್ಳುತ್ತಾ, ಹರಿಯುತ್ತಾ, ನಾಡಿನ ಆಕಾರವನ್ನು ರಚಿಸುತ್ತಾ, ಜೀವನವನ್ನು ರೂಪಿಸುತ್ತವೆ. ಪರ್ವತದಿಂದ ಸಾಗರಕ್ಕೆ, ಕಾಡಿನಿಂದ ನಾಡಿಗೆ ಬರುವ ನದಿಯ ಆ ಲಯಬದ್ಧತೆಯೇ ಜೀವಿಗಳ ಜೀವದ ಮೂಲ, ಜೀವನಾದ. ದಕ್ಷಿಣ ಭಾರತದಲ್ಲಿ ಈ ಜೀವನಾದವನ್ನು ನುಡಿಸುವ ಪ್ರಮುಖ ನದಿ ಕಾವೇರಿ. ಸರಿಸುಮಾರು 800 ಕಿಲೋಮೀಟರ್ಗಳಷ್ಟು ಹರಿಯುತ್ತಾ ಸುತ್ತಮುತ್ತಲಿನ ಜೀವನವನ್ನು ಪೋಷಿಸುವ ಪುಣ್ಯ ನದಿ. ಕಾವೇರಿಯ ಉಗಮ ಸ್ಥಾನ ಕೊಡಗು. ಇನ್ನೂ ಹಲವು ನದಿಗಳು ಇಲ್ಲಿ ಜನ್ಮ ತಾಳುತ್ತವೆ. ಪರ್ವತಗಳ ದಟ್ಟವಾದ ನಳನಳಿಸುವ ಕಾಡುಗಳ ನಾಡು ಕೊಡಗು. ನಮ್ಮಲ್ಲಿ ಅನೇಕರಿಗೆ ಇದು ಕಾಫಿಗೆ ಪ್ರಸಿದ್ಧವಾದ ಒಂದು ಪ್ರವಾಸಿ ತಾಣವಷ್ಟೇ. ಆದರೆ ಪರಿಸರಕ್ಕೆ ಅದರ ಕೊಡುಗೆ ಅಪಾರ. ಕೊಡಗು ಜಗತ್ಪ್ರಸಿದ್ಧ ಪಶ್ಚಿಮ ಘಟ್ಟಗಳ ನಟ್ಟನಡುವಿನಲ್ಲಿದೆ. 2012ರಲ್ಲಿ ಯುನೆಸ್ಕೋ ಪಶ್ಚಿಮ ಘಟ್ಟದ ಹಲವಾರು ತಾಣಗಳನ್ನು ವಿಶ್ವ ಪಾರಂಪರಿಕ ತಾಣಗಳೆಂದು ಗುರುತಿಸಿತು. ಇವುಗಳಲ್ಲಿ 5 ಕೊಡಗಿನಲ್ಲಿವೆ. ಇಲ್ಲಿ ಕಾಣಸಿಗುವ ಕೆಲವು ಜೀವಜಾತಿಗಳನ್ನು ಪ್ರಪಂಚದ ಬೇರೆಲ್ಲೂ ನಾವು ಕಾಣಲಾರೆವು. ಮಂತ್ರಮುಗ್ಧರನ್ನಾಗಿಸುವ ಕಾಡುಗಳು, ಜೀವಸೆಲೆಯಿಂದ ಸೊಂಪಾಗಿ ಕಂಗೊಳಿಸುವ ಕಾಡಿನ ಅಂಗಳ, ಆನೆಯಿಂದ ಹಿಡಿದು ಇರುವೆಯವರೆಗೆ ಇಲ್ಲಿನ ವೈವಿಧ್ಯತೆ ಅನನ್ಯ, ಅದ್ಭುತ. ಪಂಚೇಂದ್ರಿಯಗಳನ್ನು ಬಡಿದೆಬ್ಬಿಸುತ್ತವೆ ಈ ಕಾಡುಗಳು. ಎಲ್ಲೆಡೆ ವರ್ಣರಂಜಿತ ದೃಶ್ಯಗಳು. ಬಣ್ಣ ಬಣ್ಣದ ಪುಷ್ಪಗಳಿಂದ ತುಂಬಿದ ಪರ್ವತಗಳು. ಕೊಡಗು ಹಲವು ಬಗೆಯ ಕಾಡುಗಳ ಸಮ್ಮಿಲನ. ಎತ್ತರದ ಜಾಗದಲ್ಲಿ ಶೋಲಾ ಹುಲ್ಲುಗಾವಲುಗಳು, ಚುಕ್ಕೆ ಇಟ್ಟಂತೆ ಕಾಣುವ ಸಣ್ಣ ಕಾಡುಗಳು, ಮಳೆಗಾಲದಲ್ಲಿ ಈ ನೈಸರ್ಗಿಕ ಸ್ಪಂಜುಗಳು ನೀರನ್ನು ಹೀರಿಕೊಳ್ಳುತ್ತವೆ. ಸೆರೆ ಹಿಡಿದ ಮಳೆ ನೀರು ಹಂತ ಹಂತವಾಗಿ ಸಣ್ಣ ಝರಿಗಳನ್ನು ಹೋಗಿ ಸೇರುತ್ತವೆ. ಈ ಝರಿಗಳು ಹಾಗೂ ತೊರೆಗಳ ಸಂಯೋಗವೇ ನದಿಗಳ ಸ್ವರೂಪ. ಅನೇಕ ವನ್ಯಜೀವಿಗಳು ಈ ಜಲದ ಸೆಲೆಯ ಮೇಲೆ ಅವಲಂಬಿತವಾಗಿವೆ.
ಕೊಡಗಿನ ನದಿಗಳು ಕೊಡವರ ಜೀವನ ಹಾಗೂ ಸಂಸ್ಕೃತಿಯನ್ನ ರೂಪಿಸಿವೆ. ಜನಪದ ಹಾಡುಗಳಲ್ಲಿ, ಕಥೆಗಳಲ್ಲಿ ಹಾಸು ಹೊಕ್ಕಾಗಿರುವ ಕಾವೇರಮ್ಮ ಕೊಡವರಿಗೆ ಪೂಜ್ಯ ತಾಯಿ. ಬಹುಕಾಲದಿಂದ ಇಲ್ಲಿನ ಸಂಪ್ರದಾಯಗಳು ಈ ತಾಣವನ್ನು ಮತ್ತು ಸೂಕ್ಷ್ಮವಾದ ಇಲ್ಲಿನ ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿವೆ. ಆದರೆ ಇತ್ತೀಚೆಗೆ ಆಧುನಿಕತೆಯೆಡೆಗಿನ ಮಾನವನ ಮೆರವಣಿಗೆ ದಯೆ ದಾಕ್ಷಿಣ್ಯಗಳಿಲ್ಲದೆ ಸಾಗಿದೆ. ಈ ಬದಲಾವಣೆಗಳು ನೂರಾರು ಕಿಲೋಮೀಟರ್ ದೂರದಲ್ಲಿಯೂ ಸಹ ಪರಿಣಾಮ ಬೀರುತ್ತವೆ. ಬಹಳಷ್ಟು ಜನರಿಗೆ ನದಿಗಳೆಂದರೆ ಕುಡಿಯುವ ನೀರಿನ ಸೆಲೆ ಹಾಗೂ ಜೀವನೋಪಾಯ ಅಷ್ಟೇ. ಆದರೆ ನದಿಗಳೆಂದರೆ ಬರಿಯ ನೀರಿನ ರಾಶಿಯಷ್ಟೇ ಅಲ್ಲ, ಅದೊಂದು ಪ್ರಪಂಚ, ವನ್ಯಜೀವಿಗಳ ವಿಸ್ಮಯ ಪ್ರಪಂಚ. ಇದು ನಮ್ಮ ನೈಸರ್ಗಿಕ ಪರಂಪರೆ. ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕರ್ನಾಟಕ ಅರಣ್ಯ ಇಲಾಖೆ ಈ ಸವಾಲಿನ ಮುಂದಾಳತ್ವ ವಹಿಸಿದೆ. ಇಲಾಖೆಯ ಸಿಬ್ಬಂದಿ ಹಗಲಿರುಳೆನ್ನದೆ ಕಷ್ಟಕರವಾದ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಗಸ್ತು ತಿರುಗುತ್ತಾರೆ. ಅಪಾಯಗಳು ಎಲ್ಲೆಲ್ಲೂ ಅಡಗಿರುತ್ತವೆ. ಮಳೆಗಾಲದಲ್ಲಿ ಕಾಡುಗಳು ಅಪಾಯಕಾರಿ ಸ್ಥಳಗಳಾಗುತ್ತವೆ. ನದಿಗಳು ಉಬ್ಬುತ್ತಾ ಉಕ್ಕಿ ಹರಿಯುತ್ತವೆ. ಭೂಕುಸಿತವಾಗುತ್ತಿದ್ದಂತೆ ಮರಗಳು ಬೀಳುತ್ತವೆ. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಅರಣ್ಯ ಇಲಾಖೆಯ ಸಿಬ್ಬಂದಿ ತಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ನಿಭಾಯಿಸುತ್ತಾರೆ. ಕೊಡವ ನಾಡನ್ನು ಸಂರಕ್ಷಿಸಲು ಅವರ ಈ ಸತತ ಪ್ರಯತ್ನ. ಕೊಡಗು ಪ್ರಕೃತಿ ತನ್ನೆಲ್ಲ ಸೌಂದರ್ಯವನ್ನು ಒಂದೆಡೆ ಕೂಡಿಸಿ ಸೃಷ್ಟಿಸಿದ ಒಂದು ಅದ್ಭುತ, ವಿಶ್ವದಲ್ಲೇ ವಿಶೇಷವಾದ ಒಂದು ನಾಡು. ಎಲ್ಲಿ ನದಿಗಳು ನಲಿಯುವವೋ, ಎಲ್ಲಿ ಕಾನನಗಳು ಸುಯಿಲಿಡುವವೋ, ಎಲ್ಲಿ ಸಕಲ ಚರಾಚರಗಳು ವಿಜೃಂಭಿಸುವವೋ, ನದಿಗಳು ನಾದವ ನುಡಿಸುವ ನಾಡು ಕೊಡಗು.